ಪರಿಚಯ ಮಾಡ್ಕೊಂಡ್ವಿ. ತುಂಬಾ ಪರಿಚಯ ಚೆನ್ನಾಗಿ ಮಾಡ್ಕೊಟ್ರು. ಭೀಮಾ ಅವರ ಓನರ್ ಅವರೇ, ಓನರ್ ಮಾಹುತ್ರು ಅನ್ನೋದಕ್ಕಿಂತ ಓನರ್ ಅವರೇ. ಅಭಿಮನ್ಯು ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ತಿದ್ರು ಅಂಕಲ್. ಇವರು ಫುಲ್ ರ್ಯಾಶ್ ಆಗೋರೆ, ಬಗ್ಗೆ ಕೇಳಂಗಿಲ್ಲ. ಅಂತಿರಲ್ಲ ಫುಲ್ ಗರ್ಜನೆ ಮಾಡಿದ್ವಿ, ನನ್ಗಂತೂ ಭಯನೇ ಆಗೋಯ್ತು. ಅದಕ್ಕೆ ಒಂಟಿ ಸೊಂಡು ಸೊಂಡಲ್ಲ, ಅದು ಒಂಟಿ ಇದೇನು ಹುಟ್ಟಿದಾಗಿಂದನೇ ಬಂದಿರೋದು. ಏನದು ದಂತ ದಂತ, ನಾನು ಮರ್ತೇ ಬಿಟ್ಟಿದ್ದೀನಿ. ಸೊಂಡು ಅಂದ್ಬಿಟ್ಟೆ ಮಿಸ್ ಆಗಿ, ಅದು ಒಂಟಿ ದಂತ. ಕಾಡಿಂದ ಅದು ಹಿಡ್ಕೊಂಡ್ಬಂದು ಕೊಳಗಿಸೋದಂತೆ. ಹೊಡೀರಿ. ಇದಕ್ಕೆ ಎಷ್ಟು ವರ್ಷ? 11. ಭುವನೇಶ್ವರಿ, ಚಾಮುಂಡೇಶ್ವರಿ, ಭುವನೇಶ್ವರಿ ಅಂತದೆ. ಇದು 2ನೇ ರೌಂಡು ಭೀಮನ ಹತ್ರ ಹೋಗ್ತಾ ಇರೋದು. ಅದು ಬಿಟ್ಟೆ ಬರಕ್ಕೆ ಮುಂಚೆ ಇಲ್ಲ. ಪೂಜಾ ಏನ್ ಮಾಡೋದು, ಇಲ್ಲೇ ಸೇರ್ಕೊಬಿಡೋಣ ತೆಗಿ ಕೆಲ್ಸಕ್ಕೆ. ಒಂದು 5,000 ಕೊಟ್ರೆ ಸಾಕೋದಾಗಿ ಆನೆ ನೋಡ್ಕೊಂಡೆ ಇದ್ ಬಿಡ್ತೀನಿ ತೆಗಿ. ಡೈಲಿ ಒಂದೊಂದು ವಿಡಿಯೋ ಮಾಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೊಳ್ಳೆ ವಿಡಿಯೋ ಅನ್ಕೊಳ್ಳಿ. ಇನ್ಮೇಲೆ ಬರೀ ಭೀಮಂದೇ ಮಾಡೋದು, ಇಲ್ಲೇ ಸೇರ್ಕೊಬಿಡ್ತೀನಿ. ಒಬ್ರು ಅವರೇ ಗೊತ್ತಾ ನಿನ್ಗೆ, ಕಾಡಿನ ಮಕ್ಕಳು ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹೋಗಿ ನೋಡು. ಬರೀ ಅವರು ಒಂದು ಆನೆ ಸಾಕೋಬಿಟ್ಟವ್ರೆ. ಆನೆ ಜೊತೆ ಕಾಡು ಹೋಯ್ತಾರೆ, ತಿಂಡಿ ತಗೊಬರ್ತಾರೆ, ಎಲ್ಲ ಮಾಡ್ತಾರೆ. ನಾನು ಇಲ್ಲೇ ಯಾವ್ದಾದ್ರು ಒಂದು ಕಾಡಿಗೆ ಹಿಡಿದು ಸುತ್ಕೊಂಡು ಇರ್ತೀನಿ. ಈಗ ಹಿಡಿದ್ರಂತಲ್ಲ ಚನ್ನಪಟ್ಟಣದಲ್ಲಿ, ಅದನ್ನ ಆ ಕಡೆ ಇನ್ನೊಂದ್ರಲ್ಲಿ ಕೂಡ ಗರ್ಜನೆ ಮಾಡಕ್ ಮುರಿದೋಗಿರೋದಲ್ಲ, ಅದು ಬುದ್ಧಿ ಮುರಿದೋಗಿರೋದು. ಅದೇ ರೀತಿ ಸೇಮ್ ಎಲ್ಲ ನೋಡ್ತಾ ಇದ್ರೆ ಅರ್ಜುನನ ನೆನಪು ತುಂಬಾ ಶಾಶ್ವತ, ಮರೆಯಕ್ಕಂತೂ ಆಗ್ತಾ ಇಲ್ಲ. ಅರ್ಜುನನ್ ಫ್ಯಾನ್ಸ್ ಯಾರು ಇದ್ರು ಫುಲ್ ವಿಡಿಯೋ ನೋಡಿ. ಭೀಮನ್ ಬಗ್ಗೆ ಫುಲ್ ಸಂಪೂರ್ಣ ವಿವರ ಕೊಟ್ಟವ್ರೆ. ಸೇಮ್ ಅವನು ನಂಗೆ ಇರೋದು. ಅಭಿಮನ್ಯು ಯಾಕಿಲ್ಲ ಗೊತ್ತಾ? ಅಭಿಮನ್ಯುಗೆ ಮದ ಬಂದ್ಬಿಟ್ಟೈತಂತೆ, ಅದ್ರಿಂದಾಗಿ 3 ತಿಂಗಳು ಅವ್ರನ್ನ ಈ ಕಡೆ ಕರ್ಕ ಬರಲ್ಲ. ಹೌದಾ? ನಮ್ಗೆ ಗೊತ್ತಿತ್ತು ಒಂಚೂರು, ಇವಾಗ ಅವ್ರು ಹೇಳಿದ್ರು ಏನಕ್ ಬರಲ್ಲ ಅಂತ. ಯಾಕಂದ್ರೆ ಮದ ಬಂದೈತಲ್ಲ, ಅದ್ರಿಂದ ಅವರು ಮತ್ತೆ ಒಂದು 5:30 ಆದ್ಮೇಲೆ ಅವ್ರವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದಕ್ಕೋಸ್ಕರ ನಾನು ಕೇಳಿದೆ. ಅವ್ರ ಮನೆ ಹತ್ರ ತಗೊಂಡೋಗಿ ಅಲ್ಲೇ ಕಟ್ಟಾಕೋತಾರಂತೆ ನೋಡಿ. ಎಲ್ಲ ಇವಾಗ ಗೊತ್ತಾ ಇದ್ದಾರೆ, ಇವಾಗ್ಲೂ ಕಡೆಯಲ್ಲಿ ಎಲ್ಲ ಈಗ ಗೊತ್ತಾವ್ರೆ ಫ್ಯಾಮಿಲಿ ಎಲ್ಲ. ನನಗೂ ಹೆಂಗೋ ಟೈಮ್ ನೋಡ್ಕೊಂಡು ಬಂದಿದ್ಕೆ ಅದು ನಾವು ಸ್ವಲ್ಪ ಹುಣಸೂರು ಅಂತ ಬಂದ್ವಿ. ಹೇಗೋ ಸಿಕ್ತು, ಮಾಡಿದ್ವಿ. ತುಂಬಾ ಜನ ಕೇಳ್ತಿದ್ರಿ ಮರಿ ಆನೆ ಯಾರು ಅಂತ, ಹೇಳಿದೀವಿ ಫುಲ್ ವಿಡಿಯೋದಲ್ಲಿ ನೋಡಿ. ಭುವನೇಶ್ವರಿ ಮತ್ತೆ ವರಲಕ್ಷ್ಮಿ. ಟೋಟಲ್ 11 ಅಂತ ಇರೋದು ಇಲ್ಲಿ ಹೇಳಿದೆ. ಅದು ಕಾಡಿಗೆ ಬಿಟ್ಟಿದಾರಂತೆ. ಇನ್ನು ಆನೆನ ಇನ್ನೊಂದು 2 ಪಳಗಿಸಕ್ಕೆ ಅಂತ ನನ್ನ ಕಡೆ, ಆ ಕಡೆ ಫುಲ್ ಇದೆ. ಇದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಏನೋ ಒಂಥರ ಆನೆ ಫುಲ್ಲು ಯಪ್ಪ ಮೈದಮ್ಮ ಜುಮ್ ಅಂತೈತೆ. ನಿಜವಾಗ್ಲೂ ಆನೆ ನೋಡಿ ತುಂಬ ಖುಷಿ ಆಯಿತು. ಅದು ಅಂಬಾರಿ ಓರೋ ಅಂತ ಆನೆ ನೋಡಿ ಇನ್ನೂ ತುಂಬ ಖುಷಿ ಆಯಿತು. ರಾಜು ಅಂಬಾರಿ ನೆಕ್ಸ್ಟ್ ಬರೋರು ಭೀಮಾ.
ಟ್ರೈನಿಂಗ್ ತಗೋತಾ ಇದ್ದಾರಂತೆ ಇವಾಗ. ಅವ್ರು ಹೇಳಿದ್ರು ಇಲ್ಲಿ ಬರ್ತಾನೆ ಅಂದ್ರೆ ಇಲ್ಲಿ ಮದದಲ್ಲಿ ಇದ್ದಲ್ವ ಸರ್, ಮದದಲ್ಲಿ ಇದ್ರೆ ಇವ ಎಲ್ಲ ಆನೆಗಳು ಇರ್ತವೆ, ಅದರಿಂದ ಅದು ಮದ ನಿಂತಿದ್ರೆ ಬೇಕಾದ್ರೆ ಇಲ್ಲಿ ತಗೊಂಡ್ಬರ್ಬೋದು. ಮದದಲ್ಲಿ ಇದ್ದಲ್ಲ ಅದಕ್ಕೆ ಈಗ ಈಗ ಇವೆಲ್ಲ ಇಲ್ಲೇ ಐತೆ, ಅವನು ಇವೆಲ್ಲ ಹೋಗ್ಬೇಕು, ಆಮೇಲೆ ಬಿಟ್ಕೊಂಡ್ಬರ್ತಾನೆ ಸರ್. ಕಡ ನೋಡಿದ್ರೆ ಫೈಟ್ ತಿರ್ಗಾ ಬೆಳೀತದ ಬಾಲ? ಇಲ್ಲ, ಬಾಲ ಬೆಳೆಯಲ್ಲ ಸರ್, ಕೋರೆನೂ ಬೆಳೆಯಲ್ಲ. ಕೋರೆ ಬೆಳೀತದೆ. ಯಾವ ಪಾಟ್ ಕಟ್ಟಾದ್ರೂ ಆನೆಗಳು ಬೆಳೆಯೋದಿಲ್ಲ. ಕೋರೆ ಬೆಳೀತದೆ, ಈಗ ಬಾಲ ಬೆಳೆಯಲ್ಲ ಸರ್. ಕೋರೆ ಬೆಳೆಯುತ್ತೆ ಹೆಂಗೆ ಅಂದ್ರೆ ಬುಡ ಬೆಳೆಯುತ್ತೆ, ತುದಿ ಬೆಳೆಯಲ್ಲ ಅಲ್ಲ ಸರ್? ತುದಿನೂ ಬೆಳೀತದೆ ಸರ್. ಬೆಳೆಯುತ್ತಾ? ತುದಿ ನೆಲಕ್ಕೆಲ್ಲ ತಿವಿದು ಇದು ಬೆಳೀತಾ ಇರುತ್ತೆ. ಈಗ ನೋಡಿ ಇದಕ್ಕೆ 3 ವರ್ಷದಿಂದ ಕಟ್ ಮಾಡಿದ್ದೀವಿ. ಅದು ಬೆಳೀತೈತೆ. ನೀವು ಮನೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಇದನ್ನ? ಅದು ಕೈ ಸಿಕ್ಕಿ ಸರ್ 5 ವರ್ಷ ಆಯ್ತು. 5 ವರ್ಷ. ಅದ್ರ ಮುಂಚೆ ಬೇರೆಯವರು ಇದ್ರು. ಮತ್ತೆ ಮರಿಯಲ್ಲಿ ಸಾಕಿದ್ದು ಕುಲಾರಾಮ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ದುಬ್ಬರಲ್ಲಿ ಇದ್ದಾರೆ. ಅದಕ್ಕೆ ಅವಾಗ ಚಿಕ್ಕ ಮರಿ 3 ತಿಂಗಳು ಮರಿ, ಅವಾಗ ಅವರು ಅವರೇ ಬಳಸ್ತಿರೋದು. ಅದು ಇದು ಶ್ರೀಕಂಠ ಸರ್. ಅದು ಇದು ಸರ್ ಕಾಡನೆ ಮರಿ, ತಾಯಿ ಒಳಗಡೆ ಭೀಮನ್ ಕಟ್ಟೆ ಅಂತ ಐತೆ, ಅಲ್ಲಿ ಸಿಕ್ಕಿದ್ ಮರಿ ಇಲ್ಲ. ಅವನು ಮತ್ತೆ ಫಾರೆಸ್ಟ್ ಭೀಮ ಸಿಕ್ಕಿದ್ದಂತೆ. ಇಲ್ಲ ಇಲ್ಲೇ ದುಬ್ಬರ ಇಲ್ಲ ಸರ್, ಇಲ್ಲಿ ಅಳ್ಳೂರು ಗೇಟ್ ಇದೆ, ಅಲ್ಲಿಂದ ಒಳಗಡೆ ಒಂದು ಭೀಮನ್ ಕಟ್ಟೆ ಐತೆ, ಅಲ್ಲಿ ಸಿಕ್ಕಿತ್ತು. ಹಿಂಗ್ ಬೆಳಿತಾರೆ ಸರ್. ಇಲ್ಲಿ ಇನ್ನ ಹೈಟ್ ಆಗುತ್ತಾ ಅಂಕಲ್ ಅದು? ಉಳಿತಲ್ಲ ಸರ್? ಹಾ, ಅರ್ಜುನ್ ಎಷ್ಟಾಯ್ತು? ಅರ್ಜುನ 10 ಇತ್ತು ಸರ್. ಇದೀಗ 9 ಇದೆಯಾ? ಇದು 10 ಮೇಲೆ ಐತೆ. ಇನ್ನ ಹೈಟ್ ಅರ್ಜುನ ಆಗುತ್ತಂತೆ. ಹೌದಾ? ಒಟ್ನಲ್ಲಿ ಅರ್ಜುನ ಎಷ್ಟು 50-60 ಆಗಿತ್ತಾ? ಡೈಲಿ ಕೊಟ್ಬಿಡಿ. ಡೈಲಿ ಫುಡ್ ಅಂದ್ರೆ ಮುದ್ದೆನೇ ಐತೆ. ಮುದ್ದೆ ಮಧ್ಯಾಹ್ನ ಕೊಡ್ತೀರಾ? ಇಲ್ಲ, ಈಗ ಕೊಡ್ತೀವಿ. ಈಗ ಇದೆಲ್ಲ ಕೊಟ್ಟಾದ್ಮೇಲೆ ಮುದ್ದೆ ಕೊಡ್ತೀವಿ. 25 ಕೆಜಿ ಅಲ್ಲ ಸರ್? ಹೌದಾ, ಭತ್ತ ಸರ್. ಅದು 25 ಕೆಜಿ. ಅದು ಒಂದು 6 ಮುದ್ದೆಗಳು ಇರ್ತವೆ ಈ ಸೈಜ್. ಈ ಸೈಜು? ನೋಡಿ, ಇದು ಅವ್ರ ಮನೆ ಹತ್ರ ಕಟ್ಟಾಕೊಂಡವ್ರೆ. ಇಲ್ಲೇ ಅವ್ರ ಮನೆ. ಇಲ್ಲಿ ಆನೆ ತೂಕ ಹಾಕಕ್ಕೂ ಮಡಿಕೊಂಡವ್ರೆ. ಇವರೇ ಆನೆ ತೂಕ ಹಾಕ್ತಾರೆ. ಅವ್ರ ಮನೆಗಳೆಲ್ಲ ಆ ಕಡೆ ಸೈಡ್ ಕೊಟ್ಟವ್ರೆ ನೋಡಿ. ಇಲ್ಲಿ ಇಲ್ಲೇ ಟಿಕೆಟ್ ಕೌಂಟ್ರು ಎಲ್ಲ ಇದೆ, ವಾಶ್ರೂಮ್ ಎಲ್ಲ ಐತೆ ಇಲ್ಲಿ. ಬೇಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ನನಗೆ ಗೊತ್ತೇ ಇರಲಿಲ್ಲ ಕರ್ಕೊಬರುತ್ತೆ ಅಂತ. ನಾನು ಹುಣಸೂರಿಗೆ ಸ್ವಲ್ಪ ಕೆಲಸ ಇತ್ತು, ಏನೋ ಸ್ವಲ್ಪ ರೇಷನ್ ಕಾರ್ಡ್ದು ಕೇಳೋಣ ಅಂತ ಬಂದಿದ್ವಿ. ಹಾಗೆ ಡಿಲೀಟ್ ಮಾಡ್ಸಕ್ಕೆ ಹೋಗೋಣ ಅಂತ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀವಿ. ಯಾವ ಥರ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಂಜೆ ಟೈಮ್ ಆಗ್ತಾ ಬಂತು.